ಸುದೀಪ್ ಟ್ವೀಟ್ ಕುರಿತಾಗಿ ಒಂದು ಸುದ್ದಿ ಇದೆ, ನೋಡ್ಕೊಂಡು ಬರೋಣ. ಗೆಳೆಯ ದರ್ಶನ್ ಬಗ್ಗೆ ಕೊನೆಗೂ ಮೌನ ಮುರಿದಿದ್ದಾರೆ ಕಿಚ್ಚ ಸುದೀಪ್. ಫ್ಯಾನ್ಸ್ ವಾರ್ ನಡುವೆ ದರ್ಶನ್ ಬಗ್ಗೆ ಕಿಚ್ಚ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ. ಕುಚಿಕು ಗೆಳೆಯ ದರ್ಶನ್ ನೆನೆದು ಕಿಚ್ಚ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ಜೊತೆಗಿರೋ ಫೋಟೋ ನೋಡಿ ಆ ದಿನ ನೆನೆಸ್ಕೊಂಡಿದ್ದಾರೆ ಕಿಚ್ಚ. ಫ್ಯಾನ್ಸ್ ಪ್ರಶ್ನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಉತ್ತರಿಸಿದ್ದಾರೆ. ದಚ್ಚು ಕಿಚ್ಚನ ಫೋಟೋ ಹಂಚಿಕೊಂಡು ಪ್ರಶ್ನೆ ಮಾಡಿದ್ದ ಅಭಿಮಾನಿ, ಇಬ್ಬರ ಸ್ನೇಹದ ಬಗ್ಗೆ ಒಂದು ಮಾತು ಅಂತ ಕೇಳಿದ್ದ ಅಭಿಮಾನಿ. ದರ್ಶನ್ಗೆ ನಾನು ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತೇನೆ, ದರ್ಶನ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿರುವ ನಟ ಸುದೀಪ್. ಫ್ಯಾನ್ಸ್ ವಾರ್ ನಡುವೆ ದರ್ಶನ್ ಬಗ್ಗೆ ಸ್ವೀಟ್ ಆಗಿ ಟ್ವೀಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್. ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ಗೆ ಬ್ರೇಕ್ ಹಾಕಿದ್ದಾರೆ ಕಿಚ್ಚ ಸುದೀಪ್. ಕುಚಿಕು ಗೆಳೆಯನ ಬಗ್ಗೆ ನೆನೆದು ಕಿಚ್ಚ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ. ಅಭಿಮಾನಿಯ ಪ್ರಶ್ನೆಗೆ ಸುದೀಪ್ ಸ್ವೀಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಏನು ಇಬ್ಬರ ಸ್ನೇಹದ ಬಗ್ಗೆ ಒಂದು ಮಾತು ಅಂತ ಅಭಿಮಾನಿ ಕೇಳಿದ್ದ ಪ್ರಶ್ನೆಗೆ ಅಂತಂದ್ರೆ ಒನ್ ವರ್ಡ್ ಅಬೌಟ್ ಹಿಮ್ ಅಂತ ಅಭಿಮಾನಿ ಅವರಿಬ್ಬರ ಸುದೀಪ್ ಹಾಗೆ ದರ್ಶನ್ ಅವರ ಜೊತೆಗಿನ ಫೋಟೋ ಪೋಸ್ಟ್ ಮಾಡಿ ಕೇಳ್ತಾರೆ. ಆಗ ಸುದೀಪ್ ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್ ಅಂತ ಹೇಳಿ ರೀಪೋಸ್ಟ್ ಮಾಡಿ ರಿಪ್ಲೈ ಮಾಡಿದ್ದಾರೆ. ಸ್ಟಾರ್ ವಾರ್ ಮಧ್ಯೆ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ ಕಿಚ್ಚ. ತುಂಬಾ ಹೊತ್ತಿ ಉರಿತಾ ಇತ್ತು, ಈಗ ಸ್ವಲ್ಪ ತಣ್ಣಗಾಗತ್ತೆ ಅಂತ ಕಾಣಿಸತ್ತೆ. ಏನಿತ್ತು ಈ ಫ್ಯಾನ್ಸ್ ವಾರ್? ಒಟ್ನಲ್ಲಿ ಅಭಿಮಾನಿಯ ಪ್ರಶ್ನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಒಳ್ಳೆ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಗೆಳೆಯ ದರ್ಶನ್ ಬಗ್ಗೆ ಕೊನೆಗೂ ಮೌನ ಮುರಿದಿದ್ದಾರೆ ಕಿಚ್ಚ ಸುದೀಪ್. ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಅಂತೆಲ್ಲ ಏನಿತ್ತು ಅದಕ್ಕೆ ಈ ಟ್ವೀಟ್ ಮೂಲಕ ಒಂದು ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳಬೇಕು. ಕುಚಿಕು ಗೆಳೆಯನ ದರ್ಶನ್ ಬಗ್ಗೆ ದರ್ಶನ್ನ ನೆನೆದು ಕಿಚ್ಚ ಸುದೀಪ್ ರಿಯಾಕ್ಟ್ ಮಾಡಿರುವಂಥದ್ದು. ಅಭಿಮಾನಿ ಪ್ರಶ್ನೆ ಕೇಳ್ತಾರೆ, ಒನ್ ವರ್ಡ್ ಅಬೌಟ್ ಹಿಮ್ ಅಂತ ಅಭಿಮಾನಿ ಅವರಿಬ್ಬರ ಫೋಟೋ ಹಾಕಿ ಅದಕ್ಕೆ ಕಾಮೆಂಟ್ ಮಾಡ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ರಿಪ್ಲೈ ಮಾಡಿರುವಂಥದ್ದು ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್ ಅಂತ ಹೇಳಿ ರೀಪೋಸ್ಟ್ ಮಾಡಿ ಆ ಒಂದು ಮೆಸೇಜ್ಗೆ ರಿಪ್ಲೈ ಮಾಡ್ತಾರೆ ಕಿಚ್ಚ ಸುದೀಪ್. ಸ್ಟಾರ್ ವಾರ್ ಮಧ್ಯೆಯೇ ದರ್ಶನ್ ಬಗ್ಗೆ ಬಹಳ ಸ್ವೀಟ್ ಆಗಿ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್. ತುಂಬ ಹೊತ್ತಿ ಉರಿತಾ ಇತ್ತು, ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಅಂತೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಾ ಇತ್ತು. ಈ ಟ್ವೀಟ್ ಮೂಲಕ ಸ್ವಲ್ಪ ತಣ್ಣಗಾದಂಗೆ ಅಂತ ಅನ್ಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಫಿಲ್ಮ್ ಕರೆಸ್ಪಾಂಡೆಂಟ್ ಕೀರ್ತಿ. ಈಗ ಸುದೀಪ್ ಏನು ಅಭಿಮಾನಿ ಕೇಳಿರುವಂತಹ ಪ್ರಶ್ನೆಗೆ ಅವರು ಅದನ್ನ ರೀಪೋಸ್ಟ್ ಮಾಡಿ ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್ ಅಂತ ರಿಪ್ಲೈ ಮಾಡಿರುವಂಥದ್ದು. ತುಂಬಾ ಹೊತ್ತಿ ಉರಿತಾ ಇತ್ತಲ್ಲ ಈ ಫ್ಯಾನ್ಸ್ ವಾರ್ ಸ್ಟಾರ್ ವಾರ್ ಎಲ್ಲ, ಈಗ ಸ್ವಲ್ಪ ತಣ್ಣಗಾದಂಗೆ ಅನ್ಸುತ್ತೆ ಅಂತ. ಈಗಾಗ್ಲೇ ನಾವು ನೋಡಿರಬಹುದು ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಮುಗಿಲೇರ್ತಿತ್ತು. ಅದರಲ್ಲೂ ಸಹ ಸುದೀಪ್ ಅವರ ಒಂದು ಏನ್ ಮಾತಿತ್ತು, ಆ ಒಂದು ಕಿಚ್ಚು ಎಲ್ಲಾ ಕಡೆ ಉತ್ತರ ಕರ್ನಾಟಕದಲ್ಲಿರುವಂತಹ ಅಭಿಮಾನಿಗಳ ಕಿಚ್ಚನ್ನ ಹೆಚ್ಚೆಪ್ಸಿತ್ತು ಅಂತಾನೆ ಹೇಳ್ಬಹುದು. ಆದ್ರೆ ಕೊನೆಯದಾಗಿ ಇನ್ನೇನ್ ಮಾರ್ಕ್ ಸಿನಿಮಾ ನಾಳೆ ಬಿಡುಗಡೆ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಸುದೀಪ್ ಅವರ ಆ ಒಂದು ಟ್ವೀಟ್, ಆ ಒಂದು ಮಾತು ಮಾತ್ರ ಎಲ್ಲಾ ಫ್ಯಾನ್ಸ್ ನ ಕೂಲ್ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ದರ್ಶನ್ ಹಾಗೂ ಸುದೀಪ್ ಇಬ್ರು ಸಹ ಅಂದಿನಿಂದ ಗೆಳೆತನದಲ್ಲಿ ಇರುವಂತವ್ರು, ಜೊತೆಗೆ ಕುಚಿಕುಗಳು ಅಂತಾನೆ ಆಗಿಂದಲೂ ಸಹ ಇಂಡಸ್ಟ್ರಿನಲ್ಲಿ ಇಬ್ರು ಇದ್ರೆ ಸಾಕು, ಒಂದು ಆನೆ ಬಲ, ಇಬ್ರು ಯಾವಾಗ್ಲೂ ಒಂದಾಗ್ಬೇಕು ಅನ್ನೋಂತಹ ಆಸೆ ಕೂಡ ಕೇಳಿ ಬರ್ತಾ ಇತ್ತು. ಅದರಲ್ಲೂ ಸಹ ಹಿಂದೆ ಸುಮಲತಾ ಅವರ ಹುಟ್ಟು ಹಬ್ಬದಂದು ಎಷ್ಟೋ ವರ್ಷಗಳಾದ್ಮೇಲೆ ಇಬ್ರು ಸಹ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹ ಖುಷಿ ಸಂಭ್ರಮ ಮುಗಿಲೇರಿತ್ತು ಎಲ್ಲ ಅಭಿಮಾನಿಗಳಿಗೆ. ಇದೀಗ ಮತ್ತೆ ಒಂದೊಂದು ಸೂಚನೆ ಏನಾದ್ರು ಸುದೀಪ್ ಅವ್ರು ಕೊಟ್ಟಿದ್ದಾರೆ. ಯಾಕಂದ್ರೆ ಹಿಂದೆ ಸಹ ಬಿಗ್ ಬಾಸ್ ಸಂದರ್ಭದಲ್ಲಿ ಅವರು ನಾನ್ ಸೂರ್ಯ ಅವ್ರ ಚಂದ್ರ ಅನ್ನುವಂತಹ ಮಾತನ್ನ ಹೇಳಿದ್ರು, ಯಾವತ್ತಿಗೂ ಒಂದಾಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದಾಗ ಇದೀಗ ಮತ್ತೆ ಅಭಿಮಾನಿ ಆಸ್ಕ್ ಕಿಚ್ಚ ಸಮ್ ಕ್ವಶನ್ಸ್ ಅನ್ನುವಂಥದ್ದು ಬಂದಾಗ ಏನ್ ಹೇಳ್ತೀರಾ, ಈ ಫೋಟೋ ನೋಡಿ ಏನ್ ಹೇಳ್ತೀರಾ ಅನ್ನೋದಕ್ಕೆ ನಾನು ಯಾವಾಗ್ಲೂ ದರ್ಶನ್ ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀನಿ, ಶುಭ ಹಾರೈಸ್ತೀನಿ, ಐ ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್ ಅನ್ನುವಂಥದ್ದನ್ನ ಅವರು ಟ್ವೀಟ್ ಮಾಡಿರುವಂತದ್ದು. ಎಲ್ಲೋ ಸಹ ಈ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಬರ್ತಿತ್ತು. ವಿಜಯಲಕ್ಷ್ಮಿ ಅವರು ದಾವಣಗೆರೆಯಲ್ಲಿ ಕೊಟ್ಟಂತಹ ಹೇಳಿಕೆ ಇರ್ಬೋದು, ನನಗೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ, ನಾನು ಹೇಳ್ತಿರುವಂತದ್ದು ಪೈರಸಿ ವಿಚಾರವಾಗಿ ದರ್ಶನ್ ಅವ್ರಿಗೆ ನಾನು ಯಾವಾಗ್ಲೂ ಫ್ರೆಂಡ್ ಆಗಿ ಒಳ್ಳೇದನ್ನೇ ಬಯಸ್ತೀನಿ. ಯಾವತ್ತಿಗೂ ನಾನು ಒಂದು ಸ್ಥಾನವನ್ನ ನನ್ನ ಜೀವನದಲ್ಲಿ ಕೊಟ್ರೆ ಶಾಶ್ವತವಾಗಿ ಗೆಳೆತನಕ್ಕೆ
ಖಂಡಿತವಾಗ್ಲೂ ಕೊಡ್ತೀನಿ, ನಾನ್ ಬೆಲೆ ಕೊಡ್ತೀನಿ, ಐ ವ್ಯಾಲ್ಯೂ ದಟ್ ಅನ್ನುವಂಥದ್ದನ್ನ ಅವರ ಮಾತಿನ ಅರ್ಥ ಆಗಿರ್ಬೇಕಾಗಿದೆ. ಥ್ಯಾಂಕ್ ಯು ಕೀರ್ತಿ ತಮ್ಮೆಲ್ಲ ಡೀಟೇಲ್ಸ್ಗೆ.